ನಾ ಸಂಕ್ರಾಂತಿ ಆಚರಿಸೋಬೇಕಾರ ಏನಾತಂತ ಹೇಳಿ ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾ ಸುಖದಾರಿ. ನಮ್ ಬೆಳಗಾವ್ ಒಳಗಲ ವಿಪ್ರ ಮಹಿಳಾ ಮಂಡಳ ಅಂತ ಹೇಳಿ ಒಂದ ಸಮಿತಿ ಅದ. ಆ ಮಹಿಳಾ ಮಂಡಳದ ವಿಶೇಷತೆ ಏನಂತಂದ್ರ ಪ್ರತಿ ಏಕಾದಶಿ ಎಲ್ಲಾ ಹೆಣ್ಮಕ್ಳನ್ನು ಸೇರಿ ಭಗವದ್ಗೀತಾದ ಪಾಠ ಮಾಡ್ತಾರ. ಅದಕ್ಕ ಈ ಸಂಕ್ರಾಂತಿ ಹಬ್ಬದ ಸಲುವಾಗಿ ನಮ್ಮಮ್ಮಂಗ ಚೀಫ್ ಗೆಸ್ಟ್ ಅಂತ ಅಲ್ಲಿ ಕರೆದ ಒಂದ್ ಮಾತಾಡಂತ ಹೇಳಿದ್ರ. ಸೊ ನಮ್ಮಮ್ಮ ಏನೇನ್ ಮಾತಾಡ್ಬೋದ ಅಂತ ಹೇಳೆಲ್ಲ ವಿಚಾರ ಮಾಡ್ಲಿಕತ್ತಲ್ಲ. ಆಮೇಲೆ ನಾ ಸುಮ್ನ ರೆಡಿಯಾಗಿ ಕೂತಿದ್ದೆ. ಈ ಕಾರ್ಯಕ್ರಮನ ಅವ್ರ ಒಂದ ವಿಠಲ್ ಮಂದಿರ್ ಒಳಗ ಇಟ್ಕೊಂಡಿದ್ರ. ಅಲ್ಲೇ ಪತಂಗ್ ಗಿತ್ತಂಗ್ ಎಲ್ಲಾ ಹಚ್ಚಿ ಭಾಳ ಚಂದ ಡೆಕೋರೇಷನ್ ಮಾಡಿದ್ರ. ಮುಂದ ಕಾರ್ಯಕ್ರಮ ದೀಪ ಹಚ್ಚಿ ಪ್ರಾರ್ಥನಾ ಅಂದ ಶುರು ಮಾಡಿದ್ರ ಅವ್ರ. ಆಮೇಲೆ ಒಬ್ರು ಬಂದ ಅವ್ರ ಮಹಿಳಾ ಮಂಡಳ ಬಗ್ಗೆ ಎಲ್ಲಾ ಇಂಟ್ರೊಡಕ್ಷನ್ ಕೊಟ್ರ. ಅದಾದ್ಮೇಲೆ ಇನ್ನೊಬ್ರ ಅಕ್ಕ ಬಂದ್ ಸಂಕ್ರಾಂತಿ ಮೇಲೆ ಒಂದ್ ಚಂದಂದ್ ಹಾಡ್ ಹಾಡಿ ಸಂಕ್ರಾಂತಿ ಬಗ್ಗೆ ಒಂದ್ ಮಾತಾಡಿದ್ರ. ಅದಾದ್ಮೇಲೆ ನಮ್ಮ ಅಮ್ಮನೂ ಒಂದ್ 10-15 ನಿಮಿಷ ಮಾತಾಡಿದ್ರ ಸಂಕ್ರಾಂತಿ ಹಬ್ಬದ ಮೇಲೆ, ವುಮೆನ್ ಎಂಪವರ್ಮೆಂಟ್ ಮೇಲೆ ಎಲ್ಲಾ ಮಾತಾಡಿದ್ರ ನಮ್ಮಮ್ಮ. ಅದಾದ್ಮೇಲೆ ಅವ್ರ ನಮ್ಮ ಅಮ್ಮಂಗ ಒಂದ್ ಭಗವದ್ಗೀತಾದ ಬುಕ್ನು ಕೊಟ್ರ. ಆಮೇಲೆ ಅವ್ರ ಸಂಕ್ರಾಂತಿ ಹಬ್ಬದೊಳಗೆ ಏನ್ ಉಡಿ ತುಂಬೋದಿರ್ತಲ್ಲ ಅದನ್ನೆಲ್ಲಾ ತುಂಬಿದ್ರ. ಆಮೇಲೆ ಅಷ್ಟ್ರಾಗ ಮತ್ತ ಎಲ್ಲಾ ಸಣ್ಣ ಮಕ್ಳು ಯಾರಿದ್ರಲ್ಲ ಅವ್ರಿಗೆ ಒಂದ್ ಕಡೆ ಕೂಡಿಸಿದ್ರ. ಆಮೇಲೆ ಎಲ್ಲಾ ಹಿರಿಯರ್ ಸೇರಿ ಎಲ್ಲಾರು ಹೆಣ್ಮಕ್ಳು ಸೇರಿ ಚಂದಗಿ ಹುಡುಗೂರಿ ಮೇಲೆ ಕರಿ ಎರದ್ರ. ಅದ್ರೊಳಗ ಚಾಕ್ಲೇಟ್ಸ್, ಕಬ್ಬು, ಕ್ಯಾರೆಟ್, ಮಟರ್ ಎಲ್ಲಾ ಹಾಕಿದ್ರ. ಇನ್ನೊಂದ್ ವಿಶೇಷ ಏನ್ ಅನ್ಸಿತ್ತಂತಂದ್ರ ನಂಗ ಅಲ್ಲಿ ಯಾರ ಹೆಣ್ಮಕ್ಳು ಬಂದ್ರು ಅವ್ರೆಲ್ಲಾರ್ಗು ಚಂದಗಿ ಉಡಿ ತುಂಬ್ಲಿಕತ್ತಿದ್ರಲ್ಲೇ. ನಮಗ ಕಬ್ಬಿನ ಹಾಲು ಕುಡಿಲಿಕ್ಕೆ ಕೊಟ್ರ. ಆಮೇಲೆ ಹಂಗ ಕುಂದ ನೈವೇದ್ಯ ಮಾಡಿದ್ದನು ಪ್ರಸಾದ್ ಅಂತ ಹೇಳಿ ಕೊಟ್ರ. ನಾನು ಸೌಜನ್ಯ ಸುಮ್ಮ ಟೈಮ್ ಪಾಸ್ ಮಾಡ್ಕೋತ ಅದನ್ನ ಕುಡ್ಕೋತ ತಿನ್ಕೋತ ನಿಂತಿದ್ವಿ. ಅಲ್ಲೇ ಪ್ರತಿಯೊಬ್ರು ಎಷ್ಟು ಉತ್ಸಾಹದ್ಲೆ ಚಂದಾಗಿ ರೆಡಿಯಾಗಿ ಬಂದಿದ್ರ. ಸೊ ಲಾಸ್ಟಿಗೆ ಫೋಟೋ ಸೆಷನ್ ಮಾಡಿದ್ವಿ. So that's it for today's video. Thank you for watching.